ನಿಮ್ಮ ಫೋನ್ ನಿಮ್ಮ ಫ್ಯೂಚರ್ನ ಡಿಸ್ಟ್ರಾಯ್ ಮಾಡ್ತಾ ಇದೆಯಾ? ಫೋಕಸ್ ಇಲ್ಲ ಅಂದರೆ ಸಕ್ಸಸ್ ಕೂಡ ಇಲ್ಲ. ಇವತ್ತು ಬಿಗ್ಗೆಸ್ಟ್ ಅಡಿಕ್ಷನ್ ಡ್ರಗ್ಸ್ ಅಲ್ಲ, ಮೊಬೈಲ್. ಇವತ್ತಿನ ಡಿಸ್ಟ್ರಾಕ್ಷನ್ ತುಂಬಿರೋ ವರ್ಲ್ಡಲ್ಲಿ ಫೋಕಸ್ ಮೇಂಟೈನ್ ಮಾಡೋದು ಒಂದು ಸೂಪರ್ ಪವರ್. ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಉನ್ನತಿ ಕ್ರಿಯೇಟಿವ್ ಸ್ಟುಡಿಯೋ. ಈಸಿ ಕನ್ನಡ ಸಿಂಪಲ್ ಇಂಗ್ಲಿಷ್ ಬುಕ್ ಸಮ್ಮರಿಗೆ ಸ್ವಾಗತ. ನಮಸ್ಕಾರ ಫ್ರೆಂಡ್ಸ್. ಇವತ್ತು ನಿಮಗೆಲ್ಲ ಒಂದು ಕ್ವಶನ್. ನೀವು ವರ್ಕ್ ಮಾಡ್ತಾ ಇದ್ದಾಗ ಅಥವಾ ಸ್ಟಡಿ ಮಾಡ್ತಾ ಇದ್ದಾಗ ಸಡನ್ಲಿ ಫೋನ್ ನೋಟಿಫಿಕೇಷನ್ ಬರುತ್ತಾ? ಇನ್ಸ್ಟಾಗ್ರಾಮ್ ಓಪನ್ ಮಾಡಿ 5 ನಿಮಿಷ ಅಂತ ಹೋದರೆ 1 ಗಂಟೆ ಹೋಗಿರುತ್ತಾ? ಇದು ಇವತ್ತಿನ ದೊಡ್ಡ ಪ್ರಾಬ್ಲಮ್ಮು. ನಾವು ಬ್ಯುಸಿ ಇದ್ದೀವಿ, ಆದರೆ ಪ್ರೊಡಕ್ಟಿವ್ ಇಲ್ಲ. ಇವತ್ತಿನ ಈ ವಿಡಿಯೋನಲ್ಲಿ ನಾವು ನೋಡೋಣ ವರ್ಲ್ಡ್ ಫೇಮಸ್ ಬುಕ್ ಡೀಪ್ ವರ್ಕ್. ಈ ಬುಕ್ಕಿಂದ ನಮಗೆ ಏನು ಲೆಸನ್ ಸಿಗ್ತಾ ಇದೆ ಅಂತ. ಈ ಬುಕ್ನ ಆಥರ್ ಕಾಲ್ ನ್ಯೂಪೋರ್ಟ್. ಅವ್ರು ಹೇಳ್ತಾರೆ, ಡಿಸ್ಟ್ರಾಕ್ಷನ್ ಫುಲ್ ವರ್ಲ್ಡಲ್ಲಿ ಡೀಪ್ ಫೋಕಸ್ ಎಬಿಲಿಟಿ ಒಂದು ಸೂಪರ್ ಪವರ್ ಅಂತ. ಸೊ ಈ ವಿಡಿಯೋ ಕಂಪ್ಲೀಟ್ ನೋಡಿ, ಯಾಕಂದರೆ ಇದು ನಿಮ್ಮ ಸ್ಟಡಿನ ಇಂಪ್ರೂವ್ ಮಾಡುತ್ತೆ, ವರ್ಕ್ ಪ್ರೊಡಕ್ಟಿವಿಟಿನ ಇನ್ಕ್ರೀಸ್ ಮಾಡುತ್ತೆ, ಕಾನ್ಸಂಟ್ರೇಷನ್ನ ಸ್ಟ್ರಾಂಗ್ ಮಾಡುತ್ತೆ, ಮೊಬೈಲ್ ಅಡಿಕ್ಷನ್ನ ಕಡಿಮೆ ಮಾಡುತ್ತೆ. ಹಾಗಾದರೆ ಬನ್ನಿ ಸ್ನೇಹಿತರೆ, ಸ್ಟಾರ್ಟ್ ಮಾಡೋಣ. ಆಥರ್ ಹೇಳ್ತಾರೆ, ಇವತ್ತಿನ ವರ್ಲ್ಡಲ್ಲಿ ಮೋಸ್ಟ್ ಆಫ್ ದಿ ಪೀಪಲ್ ವರ್ಕ್ ಮಾಡ್ತಾ ಇಲ್ಲ. ಅವರು ಜಸ್ಟ್ ಡಿಸ್ಟ್ರಾಕ್ಷನಿಂದ ಡಿಸ್ಟ್ರಾಕ್ಷನ್ಗೆ ಜಂಪ್ ಮಾಡ್ತಾ ಇದ್ದಾರೆ. ದಿನವೆಲ್ಲ ಬ್ಯುಸಿ ಅನಿಸುತ್ತೆ, ಆದರೆ ಲೈಫಲ್ಲಿ ರಿಯಲ್ ಪ್ರೋಗ್ರೆಸ್ ಆಗ್ತಾ ಇರಲ್ಲ. ಯಾಕೆ ಗೊತ್ತಾ? ವರ್ಕ್ ಅಂದರೆ 2 ಟೈಪ್ ಇದೆ. ಒಂದು ಡೀಪ್ ವರ್ಕ್. ಡೀಪ್ ವರ್ಕ್ ಅಂದರೆ ಏನು? ನಮ್ಮ ಕಂಪ್ಲೀಟ್ ಮೈಂಡ್, ಎನರ್ಜಿ, ಅಟೆನ್ಷನ್, ಫೋಕಸ್ ಎಲ್ಲವನ್ನ ಒಂದು ಇಂಪಾರ್ಟೆಂಟ್ ಕೆಲಸದ ಮೇಲೆ ಇರಿಸ್ಕೊಳ್ಳೋದು. ನಾವು ಕೆಲಸ ಮಾಡುವಾಗ ಅದರ ಮೇಲೆ ಕಾನ್ಸಂಟ್ರೇಷನ್, ಫೋಕಸ್ ಇರಬೇಕು. ಆ ಟೈಮಲ್ಲಿ ಫೋನು, ಬೇರೆ ಡಿಸ್ಟ್ರಾಕ್ಷನ್ಸ್, ಔಟ್ಸೈಡ್ ವರ್ಲ್ಡಿಂದ ಡಿಸ್ಕನೆಕ್ಟ್ ಆಗಿರೋದು, ಇದು ಕಂಪ್ಲೀಟಾಗಿ ನಮ್ಮನ್ನು ವರ್ಕಲ್ಲಿ ಇನ್ವಾಲ್ವ್ ಮಾಡುತ್ತೆ. ಎಕ್ಸಾಂಪಲು, ಸೀರಿಯಸ್ ಆಗಿ ಸ್ಟಡಿ ಮಾಡೋದು, ಬಿಸ್ನೆಸ್ ಪ್ಲ್ಯಾನಿಂಗ್, ಕ್ರಿಯೇಟಿವ್ ಥಿಂಕಿಂಗ್. ಈ ಸ್ಟೇಟಲ್ಲಿ ಬ್ರೈನ್ ಪವರ್ಫುಲ್ಲಾಗಿ ವರ್ಕ್ ಮಾಡುತ್ತೆ. ಇದೇ ಟೈಮಲ್ಲಿ ಬೆಸ್ಟ್ ಐಡಿಯಾಸ್ ಕೂಡ ಬರುತ್ತೆ, ಫಾಸ್ಟ್ ಲರ್ನಿಂಗ್ ಆಗುತ್ತೆ, ರಿಯಲ್ ಗ್ರೋತ್ ಸ್ಟಾರ್ಟ್ ಆಗುತ್ತೆ. ಆಥರ್ ಹೇಳ್ತಾರೆ, ಡೀಪ್ ವರ್ಕ್ ಈಸ್ ಎ ಲೈಕ್ ಸೂಪರ್ ಪವರ್ ಅಂತ ಹೇಳ್ತಾರೆ. ಯಾಕಂದರೆ ಇವತ್ತು ಮೆಜಾರಿಟಿ ಜನಕ್ಕೆ ಫೋಕಸ್ ಮಾಡೋಕ್ಕೆ ಆಗ್ತಾ ಇಲ್ಲ. ಸೆಕೆಂಡ್, ಶಾಲೋ ವರ್ಕ್. ಶಾಲೋ ವರ್ಕ್ ಅಂದರೆ ಬ್ರೈನ್ ಯೂಸ್ ಕಮ್ಮಿ ಮಾಡ್ತೀವಿ. ಅಂದರೆ ಎಕ್ಸಾಂಪಲು, ರ್ಯಾಂಡಮ್ ಸ್ಕ್ರಾಲಿಂಗು, ಇಮೇಲ್ ರಿಫ್ರೆಶ್ ಮಾಡೋದು, ಅನ್ನೆಸೆಸರಿ ಮೀಟಿಂಗ್ ಅಟೆಂಡ್ ಮಾಡೋದು, ಮಲ್ಟಿ ಟಾಸ್ಕಿಂಗ್, ರೀಲ್ಸ್ ನೋಡೋದು. ಇದು ಈಸಿ, ಕಂಫರ್ಟಬಲ್ ಅನಿಸುತ್ತೆ, ಬ್ಯುಸಿ ಫೀಲಿಂಗ್ ಕೂಡ ಕೊಡುತ್ತೆ, ಆದರೆ ಡೇ ಕಂಪ್ಲೀಟ್ ಕೂಡ ಆಗುತ್ತೆ. ಇಂಪಾರ್ಟೆಂಟ್ ಏನೂ ಕಂಪ್ಲೀಟ್ ಆಗಿರಲ್ಲ. ಇವತ್ತು ಮೋಸ್ಟ್ ಜನರು ಶಾಲೋ ವರ್ಕ್ಸ್ ಸೈಕಲಲ್ಲಿ ಸಿಕ್ಕಾಕೊಂಡಿದ್ದಾರೆ. ಫೋನಿಂದ ಡಿಸ್ಟ್ರಾಕ್ಷನ್, ಡಿಸ್ಟ್ರಾಕ್ಷನಿಂದ ಸ್ಟ್ರೆಸ್ಸು, ಸ್ಟ್ರೆಸ್ಸಿಂದ ಪ್ರೊಕ್ರಾಸ್ಟಿನೇಷನ್. ಅಂದರೆ ಸಕ್ಸಸ್ಫುಲ್ ಪೀಪಲ್ಲು ಡಿಫ್ರೆಂಟ್. ಅವರು ತಮ್ಮ ಫೋಕಸ್ನ ಪ್ರೊಟೆಕ್ಟ್ ಮಾಡ್ತಾ ಇರ್ತಾರೆ, ಡೀಪ್ ವರ್ಕನ್ನ ಪ್ರಾಕ್ಟೀಸ್ ಮಾಡ್ತಾ ಇರ್ತಾರೆ. ಅದಕ್ಕೆ ಆವ್ರೇಜ್ ಪೀಪಲ್ ಬ್ಯುಸಿ ಇರ್ತಾರೆ, ಆದರೆ ಫೋಕಸ್ಡ್ ಪೀಪಲ್ಲು ಸಕ್ಸಸ್ಫುಲ್ ಆಗ್ತಾರೆ. ಇನ್ನೊಂದು ವಿಷಯ ಏನಂದರೆ, ವೈ ಫೋಕಸ್ ಈಸ್ ಬಿಕಮಿಂಗ್ ರೇರ್ ಅಂತ ಆಥರ್ ಹೇಳ್ತಾರೆ. ಇವತ್ತು ಫೋನ್ ನಮ್ಮ ಲೈಫ್ನ ಕಂಟ್ರೋಲ್ ಮಾಡ್ತಾ ಇದೆ. ಬೆಳಿಗ್ಗೆ ಎದ್ದ ತಕ್ಷಣ ವಾಟ್ಸಾಪ್, ಇನ್ಸ್ಟಾಗ್ರಾಮ್, ಯೂಟ್ಯೂಬ್ ಶಾರ್ಟ್ಸ್, ನೋಟಿಫಿಕೇಷನ್, ಇದೆಲ್ಲ ಕೂಡ ನಮ್ಮ ಬ್ರೈನ್ಗೆ ಕಂಟಿನ್ಯೂಸ್ ಆಗಿ ಡೋಪಮೈನ್
ಕೊಡ್ತಾ ಇದೆ. ಸೊ ಈ ಆ್ಯಕ್ಟಿವಿಟೀಸಿಂದ ಡೋಪಮೈನ್ ಸಿಕ್ಕ ತಕ್ಷಣ ನಮ್ಮ ಕಾನ್ಸಂಟ್ರೇಷನ್ ವೀಕ್ ಆಗ್ತಾ ಇದೆ, ಪೇಷನ್ಸು ಕಡಿಮೆ ಆಗ್ತಾ ಇದೆ. ಸೊ ಆ ಥರ ಹೇಳ್ತಾರೆ, ಎವ್ರಿ ಟೈಮು ನೀವು ಒಂದು ಟಾಸ್ಕಿಂದ ಇನ್ನೊಂದು ಟಾಸ್ಕ್ಗೆ ಸ್ವಿಚ್ ಆದರೆ ನಿಮ್ಮ ಫೋಕಸ್ ಬ್ರೇಕ್ ಆಗುತ್ತೆ ಅಂತ ಹೇಳ್ತಾರೆ. ಎಕ್ಸಾಂಪಲ್, ನಾವು ಸ್ಟಡಿ ಮಾಡ್ತಾ ಇರ್ತೀವಿ, ಸಡನ್ನಾಗಿ ಫೋನು ನೋಡ್ತೀರಿ, ಮತ್ತು ಸ್ಟಡಿ ಫೋಕಸ್ ಬರೋಕ್ಕೆ ತುಂಬ ಟೈಮ್ ತಗೊಳ್ಳುತ್ತೆ. ಅದಕ್ಕೆ ಮಲ್ಟಿ ಟಾಸ್ಕಿಂಗ್ ಡೇಂಜರಸ್ ಅಂತ ಹೇಳ್ತಾರೆ. ಡೀಪ್ ವರ್ಕ್ ಬೆನಿಫಿಟ್ಸ್ ಏನಪ್ಪ ಇದೆ ಅಂತ ಹೇಳಿದ್ರೆ, ಅದರಲ್ಲಿ ಫಾಸ್ಟಾಗಿ ನಾವು ಎಲ್ಲವನ್ನು ಕಲ್ತ್ಕೋಬೋದು. ನಾವು ಯಾವಾಗ ಕಂಪ್ಲೀಟ್ ಕಾನ್ಸಂಟ್ರೇಷನಿಂದ ಫೋಕಸ್ಸಿಂದ ಒಂದು ಕೆಲಸವನ್ನು ಮಾಡಿದಾಗ ನಮ್ಮ ಬ್ರೈನು ಫಾಸ್ಟಾಗಿ ನಾಲೆಜ್ನ ಕ್ಯಾಪ್ಚರ್ ಮಾಡುತ್ತೆ ಮತ್ತು ಬೆಟರ್ ರಿಸಲ್ಟ್ಸ್ ಕೂಡ ಬರುತ್ತೆ. ನಾವಿವಾಗ ಒಂದು ಪ್ಲ್ಯಾನಿಂಗ್ ಮಾಡ್ತೀವಿ ಅಥವಾ ಒಂದು ಮೀಟಿಂಗಲ್ಲಿ ಇರ್ತೀವಿ ಅಂತ ಹೇಳಿದ್ರೆ ಅಲ್ಲಿ ಒಳ್ಳೆ ಮಾತುಗಳು, ನಾವು ಯಾವಾಗ ಫೋಕಸ್ ಆಗಿರ್ತೀವಿ ಒಳ್ಳೆ ಐಡಿಯಾಗಳು ಬರುತ್ತೆ, ರಿಸಲ್ಟು ಕೂಡ ಚೆನ್ನಾಗಿ ಬರುತ್ತೆ. ಆಮೇಲೆ ಕಮ್ಮಿ ಟೈಮಲ್ಲಿ ಜಾಸ್ತಿ ಔಟ್ಪುಟನ್ನು ತಗೋಬೋದು. ಎಕ್ಸಾಂಪಲು, ದಿನ ಇಡೀ ನಾವು ಶಾಲೋ ವರ್ಕ್ ಮಾಡಿ ಏನೂ ರಿಸಲ್ಟ್ ಬರಲ್ಲ. ಆದರೆ ಡೀಪ್ ವರ್ಕ್ ಮಾಡಿದಾಗ ಒಂದು 2 ಅವರ್ಸಲ್ಲಿ ಒಳ್ಳೆ ರಿಸಲ್ಟ್ ಬರುತ್ತೆ, ಕೆಲಸ ಕೂಡ ಕಂಪ್ಲೀಟ್ ಆಗುತ್ತೆ. ಆಮೇಲೆ ನಮ್ಮ ಕೆರಿಯರ್ ಗ್ರೋತ್, ಇವತ್ತಿನ ವರ್ಲ್ಡಲ್ಲಿ ಫೋಕಸ್ ಇರೋದು ತುಂಬ ರೇರು. ಸೊ ಫೋಕಸ್ ಸ್ಕಿಲ್ ಇದ್ದವ್ರಿಗೆ ಡಿಮ್ಯಾಂಡ್ ಜಾಸ್ತಿ ಇದೆ. ಈ ಬುಕ್ಕಲ್ಲಿ ಆತರು ಡೀಪ್ ವರ್ಕ್ ಮಾಡೋಕ್ಕೆ 4 ರೂಲ್ಗಳನ್ನ ಹೇಳ್ತಾರೆ. ಅದರಲ್ಲಿ ಫಸ್ಟ್ ರೂಲು ವರ್ಕ್ ಡೀಪ್ಲಿ. ಅಂದರೆ ವರ್ಕ್ ಡೀಪ್ಲಿ ಫೋಕಸ್ಗೆ ಪ್ರಾಪರ್ ಸಿಸ್ಟಮ್ನ ಕ್ರಿಯೇಟ್ ಮಾಡಬೇಕು. ಹಾಗಾದರೆ ನಾವು ಈ ಡೀಪ್ ವರ್ಕ್ ಮಾಡೋಕ್ಕೆ ಒಂದು ಸಿಸ್ಟಮ್ನ ಕ್ರಿಯೇಟ್ ಮಾಡ್ಕೋಬೇಕು. ಹೇಗೆ? ಫಿಕ್ಸೆಡ್ ಟೈಮ್, ಡೈಲಿ ಸೇಮ್ ಟೈಮ್ ಅಲ್ಲಿ ವರ್ಕ್ ಮಾಡ್ತೀನಿ ಅಂತ ಅಂದ್ಕೋಬೇಕು. ಮಾರ್ನಿಂಗ್ 6 to 8 ಅಥವಾ ಈವ್ನಿಂಗ್ 7 to 9 ಆ ಥರ ಒಂದು ಟೈಮ್ನ ನಮಗೆ ಯಾವಾಗ ಕಂಪ್ಲೀಟ್ ಲೀಜರ್ ಇರೋ ಟೈಮ್ ಇರುತ್ತೋ ಅದನ್ನು ಫಿಕ್ಸ್ ಮಾಡ್ಕೋಬೇಕು. ಆಮೇಲೆ ಸೈಲೆಂಟ್ ಎನ್ವಿರಾನ್ಮೆಂಟ್ನ ಚೂಸ್ ಮಾಡ್ಕೋಬೇಕು. ನಮ್ಮ ರೂಮು ಅಥವಾ ಗಾರ್ಡನಲ್ಲಿ, ನೇಚರಲ್ಲಿ ನಮಗೆ ಎಲ್ಲಿ ಎನ್ವಿರಾನ್ಮೆಂಟ್ ಸೈಲೆಂಟಾಗಿ ನಮಗೆ ಕಂಫರ್ಟಬಲ್ ಆಗಿ ಅನಿಸುತ್ತೆ ಅದನ್ನು ಚೂಸ್ ಮಾಡ್ಕೋಬೇಕು. ಆಮೇಲೆ ನಮ್ಮ ಫೋನ್ಗಳನ್ನೆಲ್ಲ ಸೈಲೆಂಟ್ ಅಲ್ಲಿ ಅಥವಾ ಏರೋಪ್ಲೇನ್ ಮೋಡಲ್ಲಿ ಸಮ್ಟೈಮ್ಸ್ ಸ್ವಿಚ್ ಆಫ್ ಮಾಡಿ ಇಟ್ಬಿಡಬೇಕು. ಸೊ ಇದರಿಂದ ಡಿಸ್ಟ್ರಾಕ್ಷನ್ಸು ನಮ್ಮಿಂದ ದೂರ ಆಗುತ್ತೆ. ಆಮೇಲೆ ಮಲ್ಟಿ ಟಾಸ್ಕಿಂಗ್ ಮಾಡಬಾರ್ದು, ಒಂದು ಟೈಮಲ್ಲಿ ಒಂದು ಕೆಲಸವನ್ನು ಮಾಡಬೇಕು. ಇದರಿಂದ ನಮ್ಮ ಬ್ರೈನ್ಗೆ ತುಂಬ ಕ್ಲಾರಿಟಿ ಸಿಗತ್ತೆ, ನಮ್ಮ ಫೋಕಸ್ ಜಾಸ್ತಿ ಆಗುತ್ತೆ, ಕಾನ್ಸಂಟ್ರೇಷನ್ ಜಾಸ್ತಿ ಆಗುತ್ತೆ, ಒಳ್ಳೆ ಐಡಿಯಾಗಳು ತುಂಬ ಚೆನ್ನಾಗಿ ಬರುತ್ತೆ. ಸೆಕೆಂಡ್ ರೂಲು ಎಂಬ್ರೇಸ್ ಬೋರ್ಡಮ್. ಅಂದ್ರೇನು? ಇವತ್ತಿನ ದಿನದಲ್ಲಿ ಜನರು 30 ಸೆಕೆಂಡ್ ಕೂಡ ಬೋರ್ಡಮ್ನ ಟಾಲ್ರೇಟ್ ಮಾಡಲ್ಲ. ಅಂದರೆ ಬೋರಾಗಿರೋಕ್ಕೆ ಬಿಡಲ್ಲ ಅವರು. ಲಿಫ್ಟಲ್ಲಿ ಹೋದರೆ ಫೋನ್ ತೊಗೊಳ್ತಾರೆ, ಬಸ್ಸಲ್ಲಿದ್ದರೆ ಫೋನು, 5 ನಿಮಿಷ ಕೂಡ ಫ್ರೀಯಾಗಿರಲ್ಲ ಅವರು. ಸೊ ಊಟ ಮಾಡುವಾಗ ಫೋನು, ಹೀಗೆ. ಸೊ ಬ್ರೈನ್ ಯಾವಾಗಲೂ ಸ್ಟಿಮ್ಯುಲೇಷನ್ನ ಎಕ್ಸ್ಪೆಕ್ಟ್ ಮಾಡುತ್ತೆ. ಆದರೆ ಫೋಕಸ್ ಇಂಪ್ರೂವ್ ಆಗಬೇಕು ಅಂದರೆ ನಾವು ಬೋರ್ಡಮ್ನ ಟಾಲ್ರೇಟ್ ಮಾಡಬೇಕು. ಅದಕ್ಕೆ ಒಂದು ಸ್ಮಾಲ್ ಪ್ರಾಕ್ಟೀಸಸ್ನ ಕೂಡ ಮಾಡ್ಕೋಬೋದು. ಎಕ್ಸಾಂಪಲ್, 10 ನಿಮಿಷ ಫೋನ್ ಇಲ್ಲದೆ ಕೂತ್ಕೋಬೇಕು. ವಾಕಿಂಗ್ ಟೈಮ್ನಲ್ಲಿ ಫೋನ್ನ ಅವಾಯ್ಡ್ ಮಾಡಬೇಕು. ಆಮೇಲೆ ಇನ್ಸ್ಟಂಟ್ ನೋಟಿಫಿಕೇಷನ್ ಚೆಕ್ ಮಾಡೋದನ್ನು ಅವಾಯ್ಡ್ ಮಾಡಬೇಕು. ಈಗ ಮಾಡ್ತಾ ಇದ್ರೆ ಏನಾಗುತ್ತೆ, ಸ್ಲೋಲಿ ಕಾನ್ಸಂಟ್ರೇಷನ್ನು ಜಾಸ್ತಿ ಆಗುತ್ತೆ. ಕಾನ್ಸಂಟ್ರೇಷನ್ ಜಾಸ್ತಿ ಆದಾಗ ಮಸಲ್ ಸ್ಟ್ರಾಂಗ್ ಆಗುತ್ತೆ. 3ನೇ ರೂಲ್ ಏನಪ್ಪ ಅಂದರೆ ಕ್ವಿಟ್ ಸೋಷಿಯಲ್ ಮೀಡಿಯಾ.
ಅಂದರೆ ಆ ಥರ ಕಂಪ್ಲೀಟಾಗಿ ಸೋಷಿಯಲ್ ಮೀಡಿಯಾನ ಹೇಟ್ ಮಾಡಲ್ಲ. ಆದರೆ ಒಂದು ಇಂಪಾರ್ಟೆಂಟ್ ಕ್ವಶನ್ ಕೇಳ್ತಾರೆ, ನಮ್ಮ ಮೊಬೈಲಲ್ಲಿ ಇರೋ ಎಲ್ಲ ಆ್ಯಪ್ಗಳು ನಮ್ಮನ್ನು ಲೈಫ್ ಇಂಪ್ರೂವ್ ಮಾಡ್ತಿದೆಯಾ ಅಂತ ಕೇಳ್ತಾರೆ, ಅಥವಾ ಟೈಮ್ ವೇಸ್ಟ್ ಮಾಡ್ತಿದೆಯಾ? ನೀವು ಅಬ್ಸರ್ವ್ ಮಾಡಿ, 5 ನಿಮಿಷ ರೀಲು 1 ಅವರ್ ವೇಸ್ಟ್ ಮಾಡುತ್ತೆ. ನಮ್ಮ ಮೈಂಡ್ ಕೂಡ ಟಯರ್ಡ್ ಆಗುತ್ತೆ, ಮೋಟಿವೇಶನ್ನು ಕೂಡ ಕಡಿಮೆ ಆಗುತ್ತೆ. ಇದಕ್ಕೆ ಸೊಲ್ಯೂಷನ್ ಏನಪ್ಪ ಅಂದರೆ, ಅನ್ನೆಸೆಸರಿ ಆ್ಯಪ್ಗಳನ್ನ ಡಿಲೀಟ್ ಮಾಡಿಬಿಡಿ. ಮತ್ತು ಕೆಲವು ಸ್ಕ್ರೀನ್ ಟೈಮ್ಗಳನ್ನು ಲಿಮಿಟ್ ಮಾಡ್ಕೋಬೇಕು. ಅಂದರೆ ದಿನಕ್ಕೆ 1 ಸತಿ ಮಾತ್ರ ನಾನು ರೀಲ್ಸ್ ನೋಡ್ತೀನಿ ಆ ಥರ. ಆಮೇಲೆ ಫಿಕ್ಸ್ಡ್ ಟೈಮಲ್ಲಿ ಸೋಷಿಯಲ್ ಮೀಡಿಯಾನ ಯೂಸ್ ಮಾಡಬೇಕು. ಯಾವುದೋ ಒಂದು ಸಾಯಂಕಾಲದ ಟೈಮು 30 ಮಿನಿಟ್ಸ್ ಮಾತ್ರ ನಾನು ಸೋಷಿಯಲ್ ಮೀಡಿಯಾ ಯೂಸ್ ಮಾಡ್ತೀನಿ ಅಂತ ನಾವು ಸೊಲ್ಯೂಷನ್ಗಳನ್ನು ತಗೋಬೇಕು. ಇನ್ನೊಂದು ವಿಷಯ ಏನಂದರೆ, ಸೋಷಿಯಲ್ ಮೀಡಿಯಾ ಫ್ರೀ ಅಲ್ಲ, ಇದು ನಿಮ್ಮ ಅಟೆನ್ಷನ್ ಪ್ರೈಸ್ ಆಗಿರುತ್ತೆ. 4ನೇ ರೂಲ್ ಏನಪ್ಪ ಅಂದರೆ, ಡ್ರೈನ್ ದಿ ಶಾಲೋಸ್. ಅಂದರೆ ತುಂಬ ಜನ ಎಂಟೈರ್ ಡೇ ಬ್ಯುಸಿ ಇರ್ತಾರೆ, ಆದರೆ ಇಂಪಾರ್ಟೆಂಟ್ ವರ್ಕ್ ಕಂಪ್ಲೀಟ್ ಆಗಲ್ಲ. ಯಾಕಂದರೆ ಶಾಲೋ ಟಾಸ್ಕ್ ಫುಲ್ ಡೇ ಆಕ್ಯುಪೈ ಮಾಡುತ್ತೆ. ಎಕ್ಸಾಂಪಲ್, ಅನ್ನೆಸೆಸರಿಯಾಗಿ ಚಾಟ್ ಮಾಡೋದು, ಕಾನ್ಸ್ಟೆಂಟಾಗಿ ಇಮೇಲ್ಸ್ನ ನೋಡೋದು, ಸ್ಕ್ರಾಲಿಂಗ್, ಆಮೇಲೆ ರ್ಯಾಂಡಮ್ ಕಾಲ್ಸ್ನೆಲ್ಲ ಅಟೆಂಡ್ ಮಾಡೋದು. ಸೊ ಅದಕ್ಕೆ ಸಜೆಷನ್ ಏನಪ್ಪ ಅಂದರೆ, ಇಂಪಾರ್ಟೆಂಟ್ ಟಾಸ್ಕ್ ಫಸ್ಟ್ ಮಾಡಿ, ಸ್ಮಾಲ್ ಟಾಸ್ಕ್ಗಳನ್ನೆಲ್ಲ ಒಂದು ಬ್ಯಾಚ್ ಮಾಡಿಕೊಂಡು ಒಂದು ಟೈಮಲ್ಲಿ ಕಂಪ್ಲೀಟ್ ಮಾಡಿ. ಸಣ್ಣ ಸಣ್ಣ ಟಾಸ್ಕ್ಗೆ ತುಂಬ ಟೈಮ್ ವೇಸ್ಟ್ ಆಗ್ತಾ ಇರುತ್ತೆ. ಸೊ ಆಮೇಲೆ ಕೆಲವು ಅನ್ನೆಸೆಸರಿ ವರ್ಕ್ಗಳಿಗೆ ನೋ ಹೇಳೋದನ್ನು ಕಲಿಬೇಕು. ಸೊ ಹಾಗೆ ನಮ್ಮ ಫೋಕಸ್ ಟೈಮ್ ಕೂಡ ಪ್ರೊಟೆಕ್ಟ್ ಆಗ್ತಾ ಇರುತ್ತೆ. ಸೊ ಇದನ್ನೆಲ್ಲ ಮಾಡೋದ್ರಿಂದ ನಮ್ಮ ಫೋಕಸ್ ಟೈಮ್ನ ನಾವು ಜಾಸ್ತಿ ಮಾಡ್ಕೋಬೋದು. ಡೀಪ್ ವರ್ಕ್ ಒಂದು ದಿನದಲ್ಲಿ ಸಡನ್ನಾಗಿ ಬಿಲ್ಡ್ ಮಾಡೋಕ್ಕೆ ಆಗಲ್ಲ. ಡೈಲಿ ರೊಟೀನಿಂದ ಟ್ರೈನ್ ಮಾಡಬೇಕು. ಸಕ್ಸಸ್ಫುಲ್ ಪೀಪಲ್ ಫೋಕಸ್ಗೆ ವೆಯ್ಟ್ ಮಾಡಲ್ಲ, ಅವರು ಫೋಕಸ್ನ ಕ್ರಿಯೇಟ್ ಮಾಡ್ತಾರೆ. ಇಲ್ಲಿ ಒಂದು ಸಿಂಪಲ್ ಆದರೆ ಪವರ್ಫುಲ್ ಡೀಪ್ ವರ್ಕ್ ರೊಟೀನು ನಾನು ಹೇಳ್ತೀನಿ. ಏನಂದರೆ, ಬೆಳಗ್ಗೆ ಎದ್ದ ತಕ್ಷಣ ಫೋನ್ ನೋಡಬೇಡಿ. ಯಾಕಂದರೆ ಮಾರ್ನಿಂಗ್ ಬ್ರೈನ್ ಫ್ರೆಶ್ ಇರುತ್ತೆ. ಆ ಟೈಮಲ್ಲಿ ನಿಮ್ಮ ಅಟೆನ್ಷನ್ ಸ್ಟ್ರಾಂಗೆಸ್ಟ್ ಸ್ಟೇಟಲ್ಲಿ ಇರುತ್ತೆ. ಆದರೆ ಫೋನ್ ಓಪನ್ ಮಾಡಿದರೆ ಬೇರೆ ಜನರ ಥಾಟ್ಸು ನಿಮ್ಮ ಮೈಂಡನ್ನು ಆಕ್ಯುಪೈ ಮಾಡುತ್ತೆ. ಅದರ ಬದಲು ಬೆಳಗ್ಗೆ ಎದ್ದ ತಕ್ಷಣ ನೀರು ಕುಡೀರಿ, ಸ್ವಲ್ಪ ಸೈಲೆನ್ಸಲ್ಲಿರಿ, ಡೈರೆಕ್ಟಾಗಿ ಇಂಪಾರ್ಟೆಂಟ್ ವರ್ಕ್ನ ಸ್ಟಾರ್ಟ್ ಮಾಡಿ. ಮಾರ್ನಿಂಗ್ ಫಸ್ಟ್ ಅವರು ನಿಮ್ಮ ಎಂಟೈರ್ ಡೇ ಮೂಡನ್ನು ಡಿಸೈಡ್ ಮಾಡುತ್ತೆ. 90 ಮಿನಿಟ್ಸ್ ಕಂಪ್ಲೀಟ್ ಕಾನ್ಸಂಟ್ರೇಷನ್ನು, ಡೀಪ್ ಫೋಕಸಲ್ಲಿ ನಿಮ್ಮ ಕೆಲಸವನ್ನು ಸ್ಟಾರ್ಟ್ ಮಾಡಿ. ಆ ಟೈಮಲ್ಲಿ ಫೋನ್ನ ಆಫ್ ಮಾಡಿ, ನೋಟಿಫಿಕೇಷನ್ಸ್ನ ಆಫ್ ಮಾಡಿ, ಮತ್ತು 1 ಟಾಸ್ಕ್ ಓನ್ಲಿ, ನೋ ಮಲ್ಟಿ ಟಾಸ್ಕಿಂಗ್. ಇನಿಷಿಯಲಿ ಡಿಫಿಕಲ್ಟ್ ಅನಿಸುತ್ತೆ, ಯಾಕಂದರೆ ಬ್ರೈನ್ ಡಿಸ್ಟ್ರಾಕ್ಷನ್ಗೆ ಅಡಿಕ್ಟ್ ಆಗಿಬಿಟ್ಟಿರುತ್ತೆ. ಆದರೆ ಡೈಲಿ ಪ್ರಾಕ್ಟೀಸ್ ಮಾಡಿದ್ರೆ ಫೋಕಸ್ ಮಸಲ್ ಸ್ಟ್ರಾಂಗ್ ಆಗುತ್ತೆ. ಡೀಪ್ ವರ್ಕ್ ಸ್ಟೇಟ್ಗೆ ಹೋದಾಗ ಟೈಮ್ ಫಾಸ್ಟ್ ಹೋಗುತ್ತೆ, ವರ್ಕ್ ಕ್ವಾಲಿಟಿ ಕೂಡ ಇಂಪ್ರೂವ್ ಆಗುತ್ತೆ. 90 ಮಿನಿಟ್ಸ್ ಆದಮೇಲೆ ಬ್ರೈನ್ ಟಯರ್ಡ್ ಆಗುತ್ತೆ, ಅದಕ್ಕೆ ಸ್ವಲ್ಪ ಬ್ರೇಕ್ ಇಂಪಾರ್ಟೆಂಟು. 10-15 ನಿಮಿಷ ಬ್ರೇಕ್ ಕೊಡಿ. ಆ ಬ್ರೇಕ್ ಟೈಮಲ್ಲಿ ವಾಕಿಂಗ್ ಮಾಡಿ, ಸ್ಟ್ರೆಚ್ ಮಾಡಿ, ನೀರು ಕುಡೀರಿ, ಮೆಡಿಟೇಷನ್ ಮಾಡಿ. ಆದರೆ ಬ್ರೇಕ್ ಟೈಮಲ್ಲಿ ಕೂಡ ರೀಲ್ಸ್ನ ಅವಾಯ್ಡ್ ಮಾಡಿ, ಯಾಕಂದರೆ ಬ್ರೈನ್ಗೆ ರಿಯಲ್ ರೆಸ್ಟ್ ಸಿಗಬೇಕು.
ಆಮೇಲೆ ಸ್ವಲ್ಪ ಹೊತ್ತಾದಮೇಲೆ ಈ ರೊಟೀನ್ನ ಮತ್ತೆ ಕಂಟಿನ್ಯೂ ಮಾಡಿ. ಸೊ ಇದೇ ಥರ ದಿನಕ್ಕೆ 1 or 2 ಡೀಪ್ ವರ್ಕನ್ನು ಮಾಡಿ. ತಿಳ್ಕೊಳ್ಳಿ, 8 hours ಡಿಸ್ಟ್ರಾಕ್ಟೆಡ್ ವರ್ಕ್ಗಿಂತ 2 hours ಡೀಪ್ ವರ್ಕ್ ಪವರ್ಫುಲ್ ಆಗಿರುತ್ತೆ. ಸಕ್ಸಸ್ ಲೇಟ್ ನೈಟ್ ಸ್ಕ್ರಾಲಿಂಗ್ ನಿಮ್ಮ ಫೋಕಸ್ ಡಿಸ್ಟ್ರಾಯ್ ಮಾಡುತ್ತೆ. ಸೊ ಪ್ರಾಪರ್ ಸ್ಲೀಪ್ ಇಲ್ಲ ಅಂದರೆ ಕಾನ್ಸಂಟ್ರೇಷನ್ ವೀಕ್ ಆಗುತ್ತೆ, ಮೆಮೊರಿ ವೀಕ್ ಆಗುತ್ತೆ, ಮೋಟಿವೇಶನ್ ಕಮ್ಮಿ ಆಗುತ್ತೆ. ಆ ಥರ ಇಂಡೈರೆಕ್ಟಾಗಿ ರೆಕಮೆಂಡ್ ಮಾಡ್ತಾರೆ, ರೆಸ್ಟ್ ಈಸ್ ನೋ ವೇಸ್ಟ್. ನಿದ್ರೆ ನಿಮ್ಮ ಬ್ರೈನ್ಗೆ ರೀಚಾರ್ಜ್ ಬಟನ್ ಇದ್ದ ಹಾಗೆ. ಸೊ ಮಿಡ್ನೈಟ್ ಮುಂಚೆನೇ ನೀವು ಮಲ್ಕೋಬೇಕು. ಮಲ್ಕೊಳ್ಳೋ ಸ್ವಲ್ಪ ಹೊತ್ತು ಮುಂಚೆನೇ ನೀವು ಫೋನನ್ನು ಕ್ಲೋಸ್ ಮಾಡಿರಬೇಕು. ಸೊ ಡೀಪ್ ವರ್ಕ್ ರೊಟೀನ್ ಸಿಂಪಲ್ ಅನಿಸುತ್ತೆ, ಆದರೆ ಕನ್ಸಿಸ್ಟೆನ್ಸಿಯಿಂದ ಫಾಲೋ ಮಾಡಿದರೆ ನಿಮ್ಮ ಎಂಟೈರ್ ಲೈಫ್ ಚೇಂಜ್ ಮಾಡಿಬಿಡತ್ತೆ. ಫೋಕಸ್ ಇಂಪ್ರೂವ್ ಆಗುತ್ತೆ, ಕಾನ್ಫಿಡೆನ್ಸ್ ಬರುತ್ತೆ, ಸ್ಟ್ರೆಸ್ ಕಡಿಮೆ ಆಗುತ್ತೆ, ರಿಯಲ್ ಪ್ರೋಗ್ರೆಸ್ ಸ್ಟಾರ್ಟ್ ಆಗುತ್ತೆ. ಆ ಥರ ಹೇಳೋದು ಸಿಂಪಲ್. ಬ್ಯುಸಿ ಇರೋದು ಸಕ್ಸಸ್ ಅಲ್ಲ, ಫೋಕಸ್ ಇರೋದು ತುಂಬ ಸಕ್ಸಸ್. ಇವತ್ತಿನ ಡಿಸ್ಟ್ರಾಕ್ಷನ್ ವರ್ಲ್ಡಲ್ಲಿ ಫೋಕಸ್ ಮೇಂಟೈನ್ ಮಾಡೋದು ಒಂದು ಸೂಪರ್ ಪವರ್. ನೀವು ಡೈಲಿ ಸ್ವಲ್ಪ ಡೀಪ್ ವರ್ಕ್ ಪ್ರಾಕ್ಟೀಸ್ ಮಾಡಿದರೆ ಮಾರ್ಕ್ಸ್ ಇಂಪ್ರೂವ್ ಆಗುತ್ತೆ, ಪ್ರೊಡಕ್ಟಿವಿಟಿ ಇನ್ಕ್ರೀಸ್ ಆಗುತ್ತೆ, ಕಾನ್ಫಿಡೆನ್ಸ್ ಬರುತ್ತೆ, ಸ್ಟ್ರೆಸ್ ಕಡಿಮೆ ಆಗುತ್ತೆ. ಫ್ರೆಂಡ್ಸ್, ನಮ್ಮ ಅಟೆನ್ಷನ್ ಇವತ್ತಿನ ವರ್ಲ್ಡಲ್ಲಿ ಮೋಸ್ಟ್ ವ್ಯಾಲ್ಯೂಯಬಲ್ ಅಸೆಟ್. ಅದನ್ನು ಪ್ರೊಟೆಕ್ಟ್ ಮಾಡ್ಕೋಬೇಕು. ಫೋನ್ ನೋಟಿಫಿಕೇಷನ್ಸ್, ಸೋಷಿಯಲ್ ಮೀಡಿಯಾ ಇವೆಲ್ಲ ನಿಮ್ಮ ಫೋಕಸ್ ಸ್ಟೀಲ್ ಮಾಡ್ತಾ ಇರುತ್ತೆ. ಆದರೆ ಡೀಪ್ ವರ್ಕ್ ಪ್ರಾಕ್ಟೀಸ್ ಮಾಡಿದರೆ ನೀವು ಬೇರೆ ಲೆವೆಲ್ಗೆ ಹೋಗಬಹುದು. ಸೊ ಇವತ್ತಿಂದ ಡಿಸ್ಟ್ರಾಕ್ಷನ್ ಕಡಿಮೆ ಮಾಡಿ, ಫೋಕಸ್ ಟೈಮ್ ಕ್ರಿಯೇಟ್ ಮಾಡಿ, ಡೀಪ್ ವರ್ಕ್ ಹ್ಯಾಬಿಟ್ನ ಬಿಲ್ಡ್ ಮಾಡಿ, ನಿಮ್ಮ ಲೈಫ್ ಚೇಂಜ್ ಆಗೋದನ್ನು ನೀವೇ ನೋಡ್ತೀರಾ. ನಿಮಗೆ ಯಾವೇ ಡಿಸ್ಟ್ರಾಕ್ಷನ್ ಇದೆ ಕಮೆಂಟಲ್ಲಿ ಬರೀರಿ. ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಇನ್ನು ಈ ಥರ ಮೋಟಿವೇಶನಲ್ ಬುಕ್ ಸಮ್ಮರೀಸ್ ಬೇಕಂದರೆ ಕಾಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಿ ಯು ಇನ್ ದಿ ನೆಕ್ಸ್ಟ್ ವಿಡಿಯೋ.